ಮುಡಾ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಏನು ಸಿಬಿಐಗೆ ಈ ಪ್ರಕರಣ ವಹಿಸಬೇಕೋ ಬೇಡವಾ ಅನ್ನುವ ನಿಟ್ಟಿನಲ್ಲಿ ತೀರ್ಪನ್ನ ಕಾಯ್ದಿರಿಸಿತ್ತು. ಈ ಬಗ್ಗೆ ಮಾತನಾಡಲಿಕ್ಕೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಹೈಕೋರ್ಟ್ನಲ್ಲಿ ಸಿಬಿಐಗೆ ಈ ಪ್ರಕರಣವನ್ನು ವಹಿಸಬೇಕೋ ಬೇಡವಾ ನಿಟ್ಟಿನಲ್ಲಿ ತೀರ್ಪನ್ನ ಕಾಯ್ದಿರಿಸಿ ಸರ್, ನಿಮ್ಮ ನಿರೀಕ್ಷೆ? ನಮಗೆ 100% ಭಾಗ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ಸಂಪೂರ್ಣ ನಿರೀಕ್ಷೆ ನನಗೆ ಮತ್ತೆ ಭರವಸೆ ಇದೆ. ತಾವು ಡೇ ಒನ್ನಿಂದಲೂ ಕೂಡ ಲೋಕಾಯುಕ್ತ ತನಿಖೆ ಮೇಲೆ ಇದು ಮಾಡ್ತಿದ್ರಿ. ಈಗ ಎಷ್ಟು ನಿರೀಕ್ಷೆ ಇದೆ? ಯಾಕೆಂತ ಹೇಳಿದ್ರೆ ಸಿಬಿಐಗೆ ಕೊಡ್ತಾರೋ ಕೊಡೋದಿಲ್ವೋ, ಏನಾಗುತ್ತೆ ಅನ್ನುವಂತಹ ಕಾತರ ಎಲ್ಲರಲ್ಲೂ ಇದೆ ಸರ್. ಖಂಡಿತವಾಗ್ಲೂ ಸಿಬಿಐಗೆ ಈ ಪ್ರಕರಣ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಏನು ತನಿಖೆ ನಡೆಸಿದ ಲೋಕಾಯುಕ್ತ ಸಂಸ್ಥೆ, ಆ ಸಂಸ್ಥೆಯವರು ಈಗಾಗಲೇ ಆರೋಪಿ ಜೊತೆ ಶಾಮೀಲಾಗಿ ಅವನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇಲ್ಲ. ಅವರನ್ನ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ಕೊಟ್ಟಿರೋದ್ರಿಂದ ಅವೆಲ್ಲವನ್ನು ಪರಿಗಣಿಸಿ ಈ ಪ್ರಕರಣವನ್ನು ಮತ್ತು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಕಂಡು ಬಂದಿರೋದ್ರಿಂದ ಸಿಬಿಐಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಖಂಡಿತ ಬರುತ್ತೆ ಅನ್ನೋ ಭರವಸೆ ನನಗೆ. ಸರ್, ಲಾಸ್ಟ್ ಹಿಯರಿಂಗ್ ತಾವು ಕೂಡ ಆಲಿಸಿದ್ರಿ ಅನ್ಸುತ್ತೆ. ಎಷ್ಟು ಭರವಸೆ ಇದೆ ಇಲ್ಲ ಕೊಡ್ತಾರೆ ಸಿಬಿಐಗೆ ಈ ಪ್ರಕರಣವನ್ನು? ಯಾಕಂತ ಹೇಳಿದ್ರೆ ತಾವು ಫಸ್ಟ್ ಲೋಕಾಯುಕ್ತ ಕೇಳಿದ್ರಿ, ಲೋಕಾಯುಕ್ತ ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಸಹ ವಕೀಲರು, ನಿಮ್ಮ ವಿರುದ್ಧದಂಥ ವಕೀಲರು ಹೇಳಿದ್ರು ಸರ್. ಈಗ ಎಷ್ಟು ಇದಿದೆ ಅಂತ? ಸರ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಾವೇನು ಖಾಸಗಿ ದೂರರ್ಜಿ ಸಲ್ಲಿಸಿದ್ವಿ. ಆ ದೂರರ್ಜಿಯಲ್ಲಿ ಸಿಬಿಐಗೆ ಕೊಡಬೇಕು ಮತ್ತು ಇತರ ತನಿಖಾ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಆದರೆ ಸಿಬಿಐಗೆ ಕೊಡೋದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅಧಿಕಾರ ಇಲ್ಲದಿರೋದ್ರಿಂದ ಸೊ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರು. ಅವರು ಲೋಕಾಯುಕ್ತ ಆದೇಶ ಮಾಡಿದ ನಂತರ ನಾವು ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ವಿ. ಹಾಗಾಗಿ ಈ ನಾವೇನು ಅಲ್ಲಿ ಸುಳ್ಳು ಹೇಳಿರೋಂಥದ್ದು ಅಲ್ಲಿ ಇಲ್ಲವೇ ಇಲ್ಲ. ಮತ್ತು ಏನು ಕಳೆದ ವಿಚಾರಣಾ ದಿನಾಂಕದಲ್ಲಿ ವಾದ ಪ್ರತಿವಾದಗಳನ್ನು ಗಮನಿಸಿದಾಗ ಸೊ ಸಿಬಿಐಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಕೊಟ್ಟಿದ್ವಿ. ಆದರೆ ಎದುರುದಾರ ವಕೀಲರು ಸಿಬಿಐಗೆ ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಬಲವಾದ ವಾದವನ್ನು ಪ್ರತಿವಾದನ ಮಂಡನೆ ಮಾಡಲಿಲ್ಲ. ಅವ್ರು ಬರೀ ಆರೋಪ ಬಗ್ಗೆ ಸಂಬಂಧಪಟ್ಟ ಮಾತ್ರ ಒಂದಷ್ಟು ವಾದಗಳನ್ನು ಮಾಡಿದರು. ಅದರಿಂದ ಸಂಪೂರ್ಣವಾಗಿ ನನಗೆ ವಿಶ್ವಾಸ ಇದೆ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶನ ಮಾನ್ಯ ನ್ಯಾಯಾಲಯ ಮಾಡುತ್ತೆ. ಅಂತಂದ್ರೆ ಈ ಪ್ರಕರಣವನ್ನ ಸಿಬಿಐಗೆ ಕೊಟ್ಟು ವಹಿಸುತ್ತೆ ಅನ್ನುವ ಸಂಪೂರ್ಣ ಭರವಸೆ ನನಗೆ ಇದೆ ಅನ್ನುವಂಥದ್ದು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ NKS ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.